ನಮಸ್ಕಾರ ಸ್ನೇಹಿತರೆ, ನಾನು ವಿಜಯ್ ತುಸಿಷ್ಟ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ನಾವೆಲ್ಲರೂ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತೀವಿ. ನಮಗೆ ಒಂದಲ್ಲ ಒಂದು ಟೈಮ್ನಲ್ಲಿ ಒಂದು ಇಂಗ್ಲೀಷ್ ವೀಡಿಯೋಗಳ ನೋಡುವಂಥ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಸೊ ಏನಕ್ಕಂದರೆ ಎಲ್ಲ ಯೂಟ್ಯೂಬ್ ವೀಡಿಯೋಸ್ಗಳು ಕನ್ನಡದಲ್ಲಿ ಇರೋದಿಲ್ಲ. ಎಷ್ಟು ಹುಡುಕಿದ್ರು ನಮಗೆ ಎಲ್ಲ ವೀಡಿಯೋಸ್ಗಳು ಎಲ್ಲರನ್ನೂ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅಲ್ವಾ. ಸೊ ಕೆಲವೊಮ್ಮೆ ಏನಾದರೂ ನಮಗೆ ಇಂಪಾರ್ಟೆಂಟ್ ಹುಡುಕಬೇಕು, ಎಂತಾದರೂ ಸೊಲ್ಯೂಷನ್ ಹುಡುಕಬೇಕು ಅನ್ನುವಾಗ ನಮಗೆ ಇಂಗ್ಲೀಷ್ ವೀಡಿಯೋಗಳು ಸಿಗ್ತವೆ ಹುಡುಕಿದಾಗ. ಅಂಥ ಟೈಮ್ನಲ್ಲಿ ನಮಗೆ ಇಂಗ್ಲೀಷ್ ಕೆಲವರಿಗೆ ಅರ್ಥ ಆಗದೇ ಇರಬಹುದು. ಆ ಒಂದು ಇಂಗ್ಲೀಷ್ ವೀಡಿಯೋಗಳು ಅರ್ಥ ಆಗಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಕೆಳಗೆ ಒಂದು CC ಅಂತ ಒಂದು ಇರುತ್ತೆ ಯೂಟ್ಯೂಬ್ನಲ್ಲಿ ಆಪ್ಷನ್ನು, ಅಂದರೆ ಕ್ಲೋಸ್ಡ್ ಕ್ಯಾಪ್ಷನ್ಸ್ ಅಂತ. ಸೊ ಅದನ್ನು ಆನ್ ಮಾಡ್ಕೊಳ್ತೀವಿ. ಅಂಥ ಟೈಮ್ನಲ್ಲಿ ಏನಾಗುತ್ತೆ, ಅಲ್ಲಿ ಸಬ್ಟೈಟಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಅದು ಕೂಡ ಇಂಗ್ಲೀಷ್ನಲ್ಲೇ ಇರುತ್ತೆ, ಅದು ಕೂಡ ನಮಗೆ ಅರ್ಥ ಆಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅಂಥ ವೀಡಿಯೋಸ್ಗಳನ್ನು ಹೇಗೆ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಆ ಒಂದು ಸಬ್ಟೈಟಲ್ಸ್ಗಳನ್ನು ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದೇನಾಗಿದೆ, ಇವಾಗ ಇದು ಯೂಟ್ಯೂಬ್ ಆ್ಯಪಲ್ಲಿ ವರ್ಕ್ ಆಗೋದಿಲ್ಲ ಆಯಿತಾ. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ವರ್ಕ್ ಆಗುತ್ತೆ ಈ ಮೆಥಡು, ಬಟ್ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ವರ್ಕ್ ಆಗೋದಿಲ್ಲ. ಸೊ ಮೊಬೈಲ್ನಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ಕೂಡ ನಾನು ತಿಳಿಸ್ತೀನಿ. ಸೊ ಇದು ಏನಾದರೂ ನಿಮ್ಮ ಒಂದು ಹಿಂದಿ ವೀಡಿಯೋಸ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೇಕು ಅಂತ ಏನಾದರೂ ಇದ್ದರೆ ನೀವು, ಸೊ ಆ ಒಂದು ವಿಡಿಯೋ ಹಾಕಿದವರು ಇಂಗ್ಲೀಷ್ನಲ್ಲಿ ಕ್ಲೋಸ್ಡ್ ಕ್ಯಾಪ್ಷನ್ಸನ್ನು ಹಾಕಿದರೆ ಮಾತ್ರ ವರ್ಕ್ ಆಗುತ್ತೆ. ಸೊ ಇನ್ನೇನಾದರೂ ಇಂಗ್ಲೀಷೇ ವಿಡಿಯೋ ಇದ್ದು ಅವರೇನು ಸಬ್ಟೈಟಲ್ಸ್ ಹಾಕಿಲ್ಲ ಅಂದರೂ ಕೂಡ ಯೂಟ್ಯೂಬ್ ಏನಿದೆ ಅದನ್ನು ಆಟೋ ಜನರೇಟ್ ಮಾಡುತ್ತೆ ಆಯಿತಾ. ಸೊ ಅದನ್ನೆಲ್ಲ ನೀವು ಕನ್ನಡ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಭಾಷೆಗಳಿದೆ ಯಾವುದಕ್ಕೂ ಬೇಕಾದರೂ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೋದು. ಸೊ ನಾವು ಕನ್ನಡದವರಲ್ವಾ, ಹಾಗಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಗೆ ನಾವು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಮೊಬೈಲ್ನಲ್ಲಿ ಯೂಟ್ಯೂಬ್ ಆ್ಯಪ್ನಲ್ಲಿ ವರ್ಕ್ ಆಗೋದಿಲ್ಲ ಅಂತ. ಸೊ ಯೂಟ್ಯೂಬ್ ಆ್ಯಪ್ನಲ್ಲಿ ವರ್ಕ್ ಆಗೋದಿಲ್ಲ. ನಾವು ಆ ರೀತಿಯಾಗಿ ಯಾವ ಒಂದು ಆ್ಯಪ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಒಂದು ಆ್ಯಪ್ನ ಒಂದು ವಿಡಿಯೋನ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದಾದ್ರೂ ಬ್ರೌಸರ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ 3 ಡಾಟ್ಸ್ ಕಾಣುತ್ತೆ ಮೇಲೆ ಟಾಪ್ ರೈಟ್ ಕಾರ್ನರ್ನಲ್ಲಿ ಅಥವಾ ಬಾಟಮ್ ರೈಟ್ ಕಾರ್ನರ್ನಲ್ಲಿ ಎಲ್ಲಾದರೂ ಸಿಗುತ್ತೆ ಒಂದು 3 ಡಾಟ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಮ್ಮ ಒಂದು ಕಂಪ್ಯೂಟರ್ನಲ್ಲೆಲ್ಲ ಹೇಗೆ ಓಪನ್ ಆಗುತ್ತೋ ಅದೇ ರೀತಿಯಾಗಿ ನಿಮ್ಮ ಒಂದು ಬ್ರೌಸರ್ ಅದರಲ್ಲಿ ಓಪನ್ ಆಗುತ್ತೆ. ಅದಾದಮೇಲೆ ನೀವು ಕಾಪಿ ಮಾಡಿರುವಂಥ ಯೂಟ್ಯೂಬ್ ಲಿಂಕನ್ನು ಪೇಸ್ಟ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ನಾನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ತೋರಿಸ್ತೀನಿ, ಅದೇ ಮೆಥಡನ್ನು ನೀವು ಫಾಲೋ ಮಾಡಬೇಕು. ಓಕೆ, ಇವಾಗ ನಾನು ಲ್ಯಾಪ್ಟಾಪ್ ಸ್ಕ್ರೀನಿಗೆ ಹೋಗ್ತೀನಿ. ಸೊ ಇವಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನಿಗೆ ಬಂದಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ನೋಡಿ ವಿಡಿಯೋ ಇದೆ, ವಾಟ್ ಈಸ್ ಕ್ರಿಪ್ಟೋ ಕರೆನ್ಸಿ ಅಂತ. ಸೊ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಇಂಗ್ಲೀಷ್ ವಿಡಿಯೋ, ಪಾಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಇಂಗ್ಲೀಷ್ ವಿಡಿಯೋ ಆಯಿತಾ. ಸೊ ಇಲ್ಲಿ ಕ್ಲೋಸ್ಡ್ ಕ್ಯಾಪ್ಷನ್ಸ್ ಅಂತ ಕಾಣ್ತಾ ಇದೆಯಲ್ವಾ. ಸೊ ಇವಾಗ ನೋಡಿ ನಾನು ಜಸ್ಟ್ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. What is a cryptocurrency? ನೋಡಿ, ನಿಮಗೆ ಜಸ್ಟ್ ವಾಯ್ಸ್ ಬಂತು, ಕೆಳಗೆ ಕ್ಲೋಸ್ಡ್ ಕ್ಯಾಪ್ಷನ್ಸ್ ಅಥವಾ ಸಬ್ಟೈಟಲ್ಸ್ ಬಂದಿಲ್ಲ. ಸೊ ಅದನ್ನು ಆನ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ನೋಡಿ CC ಅಂತ ಕಾಣ್ತಾ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ನಲ್ಲಿ ಕೂಡ ಸೇಮ್ ಇದೇ ರೀತಿಯಾಗಿ ಬರುತ್ತೆ ಆಪ್ಷನ್ನು. ಸೊ ಇಲ್ಲಿ ನೋಡಿ, ನಾನು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಶೋ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸಬ್ಟೈಟಲ್ಸ್. ನಾನು ಇವಾಗ ಪ್ಲೇ ಮಾಡ್ತೀನಿ ನೋಡಿ. Cryptocurrency is the digital representation of something valuable, such as money, that only exists online. ನೋಡಿ, ಅವ್ರು ಹೇಳ್ದಂಗೆ ಇಲ್ಲಿ ಟೈಪ್ ಆಗ್ತಾ ಇದೆ, ಬಟ್ ನಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತಾದರೆ ಇಲ್ಲಿ ಟೈಪ್ ಮಾಡಿರೋದು ಕೂಡ ಇಂಗ್ಲೀಷಲ್ಲಿದೆ, ಅದು ಕೂಡ ಅರ್ಥ ಆಗೋದಿಲ್ಲ. ಅಂಥ ಟೈಮ್ನಲ್ಲಿ ನಾವು ಇದನ್ನು ಹೇಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು. ಸೊ ಈ ಫಸ್ಟಿಗೆ ನೀವು ಏನು ಮಾಡಬೇಕು, ಈ ರೀತಿಯಾಗಿ CC ಅನ್ನೋದನ್ನು ಆನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅಲ್ಲೇ ರೈಟ್ ಸೈಡಿಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಕಾಣುತ್ತೆ, ಅದಕ್ಕೆ ಹೋಗಿ. ಸೊ ಇಲ್ಲಿ ನೋಡಿ, ಇಲ್ಲಿ subtitles/CC ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ಪ್ಯಾನಿಷ್, ಇಂಗ್ಲೀಷ್, ಆಟೋ ಜನರೇಟೆಡ್ ಇಂಗ್ಲೀಷ್ ಅಂತ ಇದೆ. ಸೊ ಇಲ್ಲಿ ಇಂಗ್ಲೀಷ್ ಅಂತ ಇರುವಂಥದ್ದು ಆ ಒಂದು ವಿಡಿಯೋ ಕ್ರಿಯೇಟರ್ ಮಾಡಿರ್ತಾರಲ್ಲ, ಸೊ ಅವರೇ ಸಬ್ಟೈಟಲ್ಸ್ ಹಾಕಿರುವಂಥದ್ದು. ಮತ್ತು ಇಂಗ್ಲೀಷ್ ಆಟೋ ಜನರೇಟೆಡ್ ಅಂದರೆ ಯಾವುದೇ ಒಂದು ಇಂಗ್ಲೀಷ್ ವಿಡಿಯೋ ಅಂತ ಆದರೆ ಅದಕ್ಕೆ ಯೂಟ್ಯೂಬ್ ಆಟೋ ಜನರೇಟ್ ಮಾಡುತ್ತೆ ಸಬ್ಟೈಟಲ್ಸ್ನ, ಅದು ಇದು. ಸೊ ಅದನ್ನು ಹಾಕಿದ್ರು ಕೂಡ ಸೇಮ್ ಇಲ್ಲಿ ಬರ್ತಿರುವಂಥದ್ದೇ ಒಂದು ಬರುತ್ತೆ. ಓಕೆ, ನಮಗೆ ಇದು ಕನ್ನಡದಲ್ಲಿ ಬೇಕು, ಹಾಗಾಗಿ ಇನ್ನೂ ಕೆಳಗೆ ಒಂದು ಆಟೋ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ನಾನು ಆಗಲೇ ಹೇಳಿದ್ದೆ, ಕನ್ನಡ ಮಾತ್ರ ಅಲ್ಲ, ಪ್ರಪಂಚದಲ್ಲಿರುವ ಹಲವಾರು ಭಾಷೆಗಳನ್ನು ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೋದು ಅಂತ. ಚೈನೀಸ್ ಬೇಕಾದ್ರೆ ಚೈನೀಸು, ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ. ನಾವು ಕನ್ನಡನ ಇಂಪಾರ್ಟೆನ್ಸ್ ಕೊಡ್ತಿರೋದ್ರಿಂದ ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಅಲ್ಲೆಲ್ಲ ಕೆಳಗೆ ಬರಿತಾ ಹೋಗುತ್ತದು. Cryptocurrencies use cryptography to verify secure transactions and are seen by many as the foundation of a better future economy. But what's wrong with how we pay for things now? In a few words, it is too centralized.
ನೋಡಿ ಇಂಗ್ಲಿಷ್ ವಿಡಿಯೋ ಆದರೂ ಈಸಿಯಾಗಿ ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಈ ಒಂದು ಫೀಚರ್ನ ಆನ್ ಮಾಡ್ಕೊಳ್ಬೇಕು ಅಂದರೆ ನೀವು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಹೋದರೆ ಸಿಗೋದಿಲ್ಲ ಆಯ್ತಾ. ಸೊ ಡೈರೆಕ್ಟ್ ಆಗಿ ಸಬ್ ಟೈಟಲ್ಸ್ಗೆ ಹೋದರೆ ನಿಮಗೆ ಆಟೋ ಅದು ಸಿಗೋದಿಲ್ಲ ಆ ಒಂದು ಆಪ್ಷನ್ನು. ಸೊ ಅದಕ್ಕೆ ನೀವು ಹೋಗ್ಬೇಕಂದ್ರೆ ನೀವು ಇಲ್ಲಿ ಫಸ್ಟಿಗೆ CCನ ಆ್ಯಡ್ ಮಾಡಿ ಆಮೇಲೆ ಹೋದರೆ ಮಾತ್ರ ನಿಮಗೆ ಸಬ್ ಟೈಟಲ್ಸ್ ಇಲ್ಲಿ ನಿಮಗೆ ಆಟೋ ಟ್ರಾನ್ಸ್ಲೇಟ್ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆದರೆ ತುಂಬ ಶೇರ್ ಮಾಡಿ ಆಯಿತಾ, ತುಂಬ ಹೆಲ್ಪ್ ಆಗುತ್ತೆ, ತುಂಬ ಜನರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸುತ್ತೆ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.